ನಾನು ಬದುಕಬೇಕು, ಪ್ಲೀಸ್ ನನ್ನನ್ನು ಬದುಕಿಸಿ. ಇದು ಸಾವು ಬದುಕಿನ ಹೋರಾಟದಲ್ಲಿ ಕೊನೆಗೂ ಸೋತು ಸಾವಿಗೆ ಶರಣಾದ ಯುವತಿ ನಿರ್ಭಯಾಳ ಕೊನೆಯ ಆಸೆ. ಅತ್ಯಾಚಾರವಾಗಿ 2 ದಿನಗಳ ಪ್ರಜ್ಞೆ ಬಂದಾಗ ವೈದ್ಯರಲ್ಲಿ ಆ ಯುವತಿ ಬೇಡಿಕೊಂಡ ದಯನೀಯ ಪ್ರಾರ್ಥನೆ ಇದು. ಆದರೆ ಕೊನೆಗೂ ಆಕೆಯ ಕಡೆಯ ಆಸೆ ಈಡೇರಲಿಲ್ಲ. ಆಕೆ ಬದುಕುಳಿಯಲಿಲ್ಲ. ನಿರ್ಭಯಾ ಸಾವಿಗೆ ಕಾರಣವಾದ ಅಂಶಗಳೇನು? ಸಿಂಗಾಪುರಕ್ಕೆ ಶಿಫ್ಟ್ ಮಾಡಿದ್ದೇ ಎಡವಟ್ಟ? ಸಾವಿಗೆ ಕಾರಣವಾಯ್ತಾ ವೈದ್ಯರ ನಿರ್ಲಕ್ಷ್ಯ? ಜೀವಕ್ಕೆ ಎರವಾದ ಸೆರೆಬ್ರಲ್ ಎಡೆಮಾ? ಇಷ್ಟೆಲ್ಲದರ ನಡುವೆ ನಿರ್ಭಯಾಳ ಸಾವಿಗೆ ಸಿಂಗಾಪುರಕ್ಕೆ ಆಕೆಯನ್ನ ಶಿಫ್ಟ್ ಮಾಡಿದ್ದೇ ಕಾರಣವಾಯ್ತಾ? ಇಲ್ಲೇ ಇದ್ದಿದ್ರೆ ಬದುಕುಳಿಯುತ್ತಿದ್ಲಾ? ಇಷ್ಟಕ್ಕೂ ಭಾರೀ ಚೇತರಿಕೆಯಿಂದ ಇದ್ದ ಆಕೆ ಮತ್ತಷ್ಟು ಗಂಭೀರವಾಗಲು ಕಾರಣವೇನು ಅನ್ನೋ ಪ್ರಶ್ನೆಗಳು ಕಾಡುತ್ತಿವೆ. ನಿರ್ಭಯಾಗೆ ಏನಾಗಿತ್ತು? ಸಿಂಗಾಪುರದಲ್ಲಿ ಚಿಕಿತ್ಸೆ ನೀಡಿದ ವೈದ್ಯರ ಪ್ರಕಾರ ಯುವತಿ ಸಾವಿಗೆ ಕಾರಣವಾಗಿದ್ದು ಮೆದುಳಿಗೆ ಆಗಿದ್ದ ತೀವ್ರ ತೆರನಾದ ಪೆಟ್ಟು. ಇದಕ್ಕೂ ಮುನ್ನ ಉದರ ಶ್ವಾಸಕೋಶದಲ್ಲಿ ಕಂಡುಬಂದಿದ್ದ ಇನ್ಫೆಕ್ಷನ್ ಕಳೆದೆರಡು ದಿನಗಳಿಂದ ಮತ್ತಷ್ಟು ಹೆಚ್ಚಾಗಿತ್ತು. ಇದರ ಜೊತೆಗೆ ಹೃದಯ ಸ್ತಂಭನದಿಂದ ಉಂಟಾದ ಮೆದುಳು ಊತ ಆಕೆಗೆ ಮಾರಣಾಂತಿಕವಾಗಿ ಕಾಡಿತ್ತು. ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿದ್ದಾಗಲೇ ಯುವತಿಗೆ 3 ನಿಮಿಷಗಳ ಕಾಲ ಹೃದಯ ಸ್ತಂಭನ ಉಂಟಾಗಿತ್ತು. ಆದರೆ ಈ ವೇಳೆ ಯುವತಿಯ ಪಲ್ಸ್ ಅಥವಾ ರಕ್ತದೊತ್ತಡದ ಮೇಲೆ ನಿಗಾ ಇಡಲು ವೈದ್ಯರು ವಿಫಲರಾಗಿದ್ರು. ನಂತರ ವಿಮಾನದಲ್ಲಿ ಸಿಂಗಾಪುರಕ್ಕೆ 30,000 ಅಡಿಗಳ ಎತ್ತರದಲ್ಲಿ ಸಾಗಿಸುವಾಗಲೂ ಯುವತಿಯ ಬ್ಲಡ್ ಪ್ರೆಷರ್ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿದಿತ್ತು. ಆಗ ಯುವತಿ ಉಸಿರಾಡಲು ಸಹ ಪರದಾಡಿದ್ಲು. ನಂತರ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ದಾಖಲಿಸಿದ ನಂತರವೂ ಮತ್ತೊಮ್ಮೆ ಹೃದಯ ಸ್ತಂಭನವಾಗಿತ್ತು. ಇದರಿಂದ ಯುವತಿಯ ಮೆದುಳಿಗೆ ರಕ್ತದ ಚಲನೆ ಕೆಲಕಾಲ ನಿಂತಿತ್ತು. ಇದು ಮೆದುಳಿನಲ್ಲಿ ನೀರಿನ ಅಂಶ ಹೆಚ್ಚಾಗಲು ಕಾರಣವಾಗುವ ಸೆರೆಬ್ರಲ್ ಎಡಿಮಾ ಅನ್ನೋ ಸಮಸ್ಯೆಗೆ ದಾರಿ ಮಾಡಿತ್ತು. ಈ ನೀರಿನ ಅಂಶದಿಂದ ತಲೆಬುರುಡೆಯಲ್ಲಿ ಒತ್ತಡ ಹೆಚ್ಚಾಗಿ ಯುವತಿಯ ಮೆದುಳಿಗೆ ಆಮ್ಲಜನಕ ಕೊಂಡೊಯ್ಯೋ ನಾಳಗಳು ಮುಚ್ಚಿ ಹೋಗಿದ್ದವು. ಹೀಗಾಗಿ ಆಮ್ಲಜನಕ ಪೂರೈಕೆ ವ್ಯತ್ಯಯದಿಂದಾಗಿ ಮೆದುಳಿನ ಕೋಶಗಳು ಸತ್ತು ಹೋಗಿದ್ದವು. ಇದು ಯುವತಿಯ ವಿವಿಧ ಅಂಗಾಂಗಗಳು ಕೆಲಸ ಮಾಡುವುದನ್ನು ನಿಲ್ಲಿಸಲು ಕಾರಣವಾಗಿತ್ತು. ಕೊನೆಗೆ ಯುವತಿ ಸಾವಿಗೆ ಕಾರಣವಾಯಿತು. ದೆಹಲಿಯಲ್ಲಿ ಭಾರೀ ಮನೋಸ್ಥೈರ್ಯದಿಂದ ವೈದ್ಯರನ್ನೇ ದಂಗುಬಡಿಸಿದ್ದ ಆ ಯುವತಿ ಇನ್ನೂ ಹೋರಾಡಲು ಸಾಧ್ಯವಾಗದೆ ಚಿರನಿದ್ರೆಗೆ ಜಾರಲು ಇಷ್ಟೆಲ್ಲಾ ಅಂಶಗಳು ಕಾರಣವಾದವು. ಆದರೆ ಆಕೆ ಬದುಕುಳಿಯದಿದ್ದರೂ ಆಕೆ ಹೊತ್ತಿಸಿದ ಈ ಜನಾಂದೋಲನದ ಕಿಚ್ಚು ಮಾತ್ರ ಹಾಗೆ ಉಳಿಯಲಿದೆ. ಒಂದು ದುರಂತ ನೆನಪಿಗಾಗಿ ನಿರ್ಭಯ ಜನಮನದಲ್ಲಿ ಚಿರಾಯುವಾಗಿ ಉಳಿದು ಹೋಗಲಿದ್ದಾಳೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದ ಯುವತಿ ನಿರ್ಭಯಾ ಸಾವಿಗೆ ಬಾಲಿವುಡ್ ಕೂಡ ಕಣ್ಣೀರು ಮಿಡಿದಿದೆ. ಯುವತಿ ಸಾವಿಗೆ ಬಾಲಿವುಡ್ ನಟರು ಮುಂಬೈನಲ್ಲಿ ಸಂತಾಪ ಸೂಚಿಸಿದರು. ಬಾಲಿವುಡ್ ದಿಗ್ಗಜರಾದ ಜಯಾ ಬಚ್ಚನ್, ಹೇಮಾ ಮಾಲಿನಿ, ಓಂ ಪುರಿ, ಸೋನು ನಿಗಮ್ ಸೇರಿದಂತೆ ಹಲವು ನಟ ನಟಿಯರು ಭಾಗವಹಿಸಿದರು. ಮೋಂಬತ್ತಿ ಹಚ್ಚಿ ಯುವತಿ ಆತ್ಮಕ್ಕೆ ಶಾಂತಿ ಕೋರಿದರು. ಈ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಿರುವಾಗ ಜಯಾ ಬಚ್ಚನ್ ಕಣ್ಣೀರು ಹಾಕಿದರು. ಯುವತಿಯನ್ನು ಉಳಿಸುವಲ್ಲಿ ನಾವೆಲ್ಲರೂ ವಿಫಲರಾಗಿದ್ದೇವೆ ಅಂತ ಗಳಗಳನೆ ಅತ್ತಬಿಟ್ಟರು. हिंदुस्तान का नाम कभी से खराब नहीं करते। हमारे भारत जो है परंपरा सभ्यता के लिए बहुत ही बोला जाता है और कुछ समय पहले लोगों का मानना था कि 21 दिसंबर पटियाला में एक लड़की ने खुदकुशी की है। वो गरीब लड़की थी, 3 लोगों ने उसके साथ रेप किया। वो पुलिस स्टेशन आज के दिन हम लोगों को अरुणा शानबाग को भी याद करना चाहिए। अभी की अभी सजा होनी चाहिए और कहीं तो ऐसा होना चाहिए कि जो लॉ है उसको। ಇನ್ನು ದೆಹಲಿ ಯುವತಿ ಸಾವಿಗೆ ಇಡೀ ದೇಶವೇ ಮರಗ್ತಾ ಇದೆ. ಕಾಮುಕರ ಕೃತ್ಯಕ್ಕೆ ಬಲಿಯಾದ ಯುವತಿಗೆ ದೇಶಾದ್ಯಂತ ಸಂತಾಪ ಸೂಚಿಸಲಾಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನಾಕಾರರು ಮೇಣದ ಬತ್ತಿ ಹಿಡಿದು ಶ್ರದ್ಧಾಂಜಲಿ ಅರ್ಪಿಸಿದರು. ಜಂತರ್ ಮಂತರ್, ಇಂಡಿಯಾ ಗೇಟ್ ಸೇರಿದಂತೆ ಹಲವೆಡೆ ಸಾವಿರಾರು ಪ್ರತಿಭಟನಾಕಾರರು ಮೋಂಬತ್ತಿ ಹಿಡಿದು ಸಂತಾಪ ಸೂಚಿಸಿದರು. ಇದೇ ವೇಳೆ ಬೆಂಗಳೂರು, ರಾಯಚೂರು, ದಾವಣಗೆರೆ, ಹಾವೇರಿ ಸೇರಿದಂತೆ ರಾಜ್ಯದ ನಾನಾ ಕಡೆ ಜನರು ಸ್ವಯಂ ಪ್ರೇರಿತರಾಗಿ ಯುವತಿಗೆ ಸಂತಾಪ ಸೂಚಿಸುತ್ತಿದ್ದಾರೆ. ಆಕೆಯ ಆತ್ಮಕ್ಕೆ ಶಾಂತಿ ಕೋರಿ ಮೇಣದ ಬತ್ತಿ ಹೊತ್ತಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ.
ಸರ್ಕಾರದ ವಿರುದ್ಧ ತಮ್ಮ ಮೌನ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಇನ್ನು ಸುವರ್ಣ ವಾಹಿನಿ ಕೂಡ ನಿರ್ಭಯಳ ಸಾವಿಗೆ ಮರುಗಿದೆ. ಯುವತಿಯ ಸಾವಿಗೆ ಸಂತಾಪ ಸೂಚಿಸುವ ಸಲುವಾಗಿ ಸುವರ್ಣ ನ್ಯೂಸ್ ಕಚೇರಿಯಲ್ಲಿ ಸಿಬ್ಬಂದಿ ಮೇಣದ ಬತ್ತಿ ಹಚ್ಚಿ ಕೆಲ ಕಾಲ ಮೌನಾಚರಣೆ ಮಾಡಿದರು. ಆ ಮೂಲಕ ಯುವತಿಯ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್, ಹಮೀದ್ ಪಾಳ್ಯ ಸೇರಿದಂತೆ ಕಚೇರಿಯ ಎಲ್ಲ ಸಿಬ್ಬಂದಿ ಭಾಗವಹಿಸಿದರು.